ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ ಇದು ಒಂದು ಹಳೆ ತರದ ನೋವು. ಇದೇನು ಅಂದ್ರೆ ಮೆದ್ಲಲ್ಲಿ 5ನೇ ನರ ಟ್ರೈಜೆಮಿನಲ್ ನರ ಅಂತ ಒಂದಿರುತ್ತೆ. ಅದು ಮೆದ್ಲಿಂದ ಆಚೆ ಬರಬೇಕಾದ್ರೆ ನಿಮ್ಗೆ ಏನಾದ್ರು ಇಲ್ಲಿ ಕಂಪ್ರೆಷನ್ ಅಥವಾ ಪ್ರೆಷರ್ ಏನಾದ್ರು ಆ ನರದ ಮೇಲೆ ಬೀಳ್ತಿದ್ರೆ ಇದರಿಂದ ಏನಾಗುತ್ತೆ, ಆ ನರ ಎಲ್ಲೆಲ್ಲಿ ಹೋಗುತ್ತೋ ಆ ನರದ ಭಾಗಗಳಲ್ಲಿ ನಿಮ್ಗೆ ನೋವು ಅಂತ ಬರುತ್ತೆ. ಅಜ್ಜಿ ಎಲ್ಲಿಂದ ಬಂದಿದ್ದೀರಾ? ಯಾವ ಊರು ನಿಮ್ದು? ಕೊಳ್ಳೇಗಾಲ. ಕೊಳ್ಳೇಗಾಲದಿಂದ ಬಂದಿದ್ದೀರಾ. ಎಷ್ಟು ವರ್ಷದಿಂದ ಇದೆ ನೋವು ನಿಮ್ಗಿದು? 15 ವರ್ಷದಿಂದ. 15 ವರ್ಷದಿಂದ ಇದೆಯಾ? ಸೊ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಿ ಇದಕ್ಕೆ? ಕಿವಿ ಡಾಕ್ಟರ್ ತಗೊಂಡ್ ಹೋಗಿದ್ರು. ಕಿವಿ ಡಾಕ್ಟರ್ ಅವ್ರು ಬಂದು ಮತ್ತೆ ನಗರಕ್ಕೆ ಹೇಳಿದ್ರು. ನಗರದಲ್ಲಿ ಒಂದು ಅಲ್ಲಿ ENT ಡಾಕ್ಟರ್ ಕೊಟ್ಟ. ಮತ್ತೆ ಅವರು ನಮ್ದೇನಿಲ್ಲ ಅಂತೇಳಿ ಮೈಸೂರಿಗೆ ಕಳಿಸ್ರು. ಮೈಸೂರಲ್ಲಿ ಮಾಡ್ಬಿಟ್ಟು ಅಲ್ಲಿ ಪ್ರತಿಭಾ ಮೇಡಮ್ ಅಂತ ಅವ್ರು ತೋರಿಸ್ರು. ಅವರೊಂದು 3-4 ವರ್ಷ ಟ್ರೀಟ್ಮೆಂಟ್ ಕೊಟ್ಟರು. ಓಕೆ, ಪರವಾಗಿಲ್ಲ ಅನ್ನಿಸ್ತು. ಮತ್ತೆ ಅದಂಗೆ ನೋವು ಬಂತು. ಮತ್ತೆ ಅದಾದ್ಮೇಲೆ KR ಹಾಸ್ಪಿಟ್ಲಿಗೆ ಹೋದ್ವಿ. ಆಮೇಲೆ ಇನ್ನೊಂದು ಬೇರೆ ಯಾವುದು ಅಲ್ಲಿಗೆ ಹೋದ್ವಿ. ಒಂದು 3-4 ಹಾಸ್ಪಿಟ್ಲ್ ಚೇಂಜ್ ಮಾಡಿದ್ವಿ. ದವಡೆದು ಎಲ್ಲ ಆಪರೇಷನ್ ಎಲ್ಲ ಆಗಿದೆ ಅಲ್ಲ? ಇಂಜೆಕ್ಟ್ ಮಾಡಿದ್ದು ದವಡೆಗೆಲ್ಲ ಇಂಜೆಕ್ಟ್ ಮಾಡಿದ್ದು. ಅಲ್ಲಿಂದ ಬರ್ತಿದೆ ನಾವು ಅಂತ ಅಲ್ಲೂ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದಂಗೆ ಕರ್ಕೊಂಡು ಹೋಗ್ತಾ ಇದ್ರು. ಬೆಳಿಗ್ಗೆ 9 ಗಂಟೆ ಕರ್ಕೊಂಡು ಹೋದ್ರೆ 3 ಗಂಟೆ ನಮ್ಗೆ ಕೊಡ್ತಿದ್ರು. ಆದ್ರೂ ನಮ್ಗೇನು ಅಲ್ಲೇನು ಕಡಿಮೆ. ಸೊ ನಮ್ಮಲ್ಲಿ ನೀವು ಯಾವಾಗ ಬಂದ್ರಿ? ನಿಮ್ಮ ಹತ್ರ ಒಂದು 3 years ಬ್ಯಾಕ್. ಹೋದ ವರ್ಷ ಕ್ಲಿನಿಕ್ ಓಪನ್ ಆದಾಗ. ಕ್ಲಿನಿಕ್ ಓಪನ್ ಆದಾಗ ಹೋದ ವರ್ಷ ಇದೆ ಅಕ್ಟೋಬರ್ ನೋಡ್ತಾ ಇದ್ದೆ. ಪೇನ್ ಕ್ಲಿನಿಕ್ ಅಂತ ನೋಡ್ಬಿಡೋಣ ಇದನ್ನು ಒಂದ್ಸರಿ ಅಂದ್ಬಿಟ್ಟು ಬಂದೆ. ಸೊ ಅವಾಗ ಫಸ್ಟ್ ಬಂದಾಗ ನಾವಿಲ್ಲಿ MRI ಅನ್ನೋದು ಮಾಡಿಸಿದ್ವಿ. ಮೆದ್ಲದು ಇದು ಸಮಸ್ಯೆ, ಇದು ನರದ ಸಮಸ್ಯೆ, ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ ಅಂತ ನರದ ಸಮಸ್ಯೆ ಇರ್ಬೋದು ಅಂತ ಇವ್ರಿಗೆ ಅವಾಗ MRI ಅಂತ ಮಾಡಿಸಿ ಅದನ್ನ ಕನ್ಫರ್ಮ್ ಅಂತ ಆಯ್ತು. ಅದಾದ್ಮೇಲೆ ಸ್ವಲ್ಪ ಮಾತ್ರೆಗಳಲ್ಲೂ ಅಜ್ಜಿ ಆಲ್ಮೋಸ್ಟ್ ಆರಾಮಿದ್ರು. ಸ್ವಲ್ಪ ದಿನ ಪರವಾಗಿಲ್ಲ ಅನಿಸ್ತು. ಮತ್ತೆ ಹಂಗೆ ನಾವು ಬಂತು. ಮತ್ತೆ ಮೇಡಮ್ ಹತ್ರ ಬಂದಾಗ ಮೇಡಮ್ ಸ್ವಲ್ಪ ಮಾತ್ರೆ ಚೇಂಜ್ ಮಾಡ್ಕೊಡ್ತೀವಿ. ಒಂದ್ 8 ತಿಂಗಳು ಪರವಾಗಿಲ್ಲ, ಸ್ವಲ್ಪ ಮಾತ್ರೆಲ್ಲೇ ಆರಾಮಿತ್ತು. ಸ್ವಲ್ಪ ದಿನ ಪರವಾಗಿಲ್ಲ. ಮತ್ತೆ ಹಂಗೆ ನೋವು ಆಗ್ತಾ ಇದ್ರು. ಆಮೇಲೆ ಇದನ್ನೇ ಮಾಡಿಸ್ಕೊಳ್ಳೋಣ. ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಒಂದು 6-8 ತಿಂಗಳು ಇವ್ರಿಗೆ ಮಾತ್ರೆ ಅಂತೆಲ್ಲ ಕೊಟ್ಟಿದ್ವಿ. ಸೊ ಮಾತ್ರೆಗಳು ಸ್ವಲ್ಪ ಬೆಟರ್ ಇದ್ರು, ಬಟ್ ಮಧ್ಯ ಮತ್ತೆ ನೋವು ಅಂತ ಬರ್ತಾ ಇತ್ತು. ಸೊ ಇವ್ರಿಗೆ ಪ್ರೊಸೀಜರ್ ಅನ್ನೋದು ನಾವು ಸಜೆಸ್ಟ್ ಮಾಡಿದ್ವಿ, ಟ್ರೈಜೆಮಿನಲ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ. ಸೊ ಅದು ಆಲ್ಮೋಸ್ಟ್ ಇವಾಗ ಮಾಡಿಸಿ 1 ತಿಂಗಳಾಗಿರ್ಬೇಕು. 1 ತಿಂಗಳ ಮೇಲಾಗಿದೆ. ಸೊ ಸದ್ಯಕ್ಕೆ ಸ್ವಲ್ಪ ಅಷ್ಟು ನೋವು ಅನ್ನೋದು ಕಾಣಿಸ್ಕೊಂತಿಲ್ಲ. ಅವ್ರಿಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಜ್ಜಿ ಇವಾಗ ನೋವು ಮುಂಚೆಗೆ ಹೋಲಿಸಿದ್ರೆ ಒಂದು ಎಷ್ಟು ಭಾಗ ಕಡಿಮೆ ಇದೆ ನಿಮ್ಗೆ? ಪರವಾಗಿಲ್ಲ ಅನ್ಸ್ತಿದ್ಯಾ? ಊಟ ಎಲ್ಲ ಮಾಡಕ್ಕೆಲ್ಲ ಆಗ್ತಿದ್ಯಾ? ನೀರ್ ಕುಡಿಯೋದು, ಊಟ ಮಾತಾಡೋದು ಮುಂಚೆ ಸ್ವಲ್ಪ ಮಾತಾಡಕ್ಕೂ ಕಷ್ಟ ಆಗಲ್ಲ? ಊಟ ಮಾಡಕ್ ಕಷ್ಟ, ಎಲ್ಲಕ್ಕೂ ಎಲ್ಲ ಉತ್ಸಾಹವೇ ಆಗಿತ್ತು. ಸೊ ಅದನ್ನೇ ಇವ್ರಿಗೆ ಹೇಳಿದೀನಿ. ಸೊ ಸದ್ಯಕ್ಕೆ RF ಅಂತ ಟ್ರೀಟ್ಮೆಂಟ್ ಮಾಡಿರೋದು ಕೆಲವು ವರ್ಷ ಅಂತೂ ಬರುತ್ತೆ. ಬಟ್ ಮೇನ್ ಏನು ಅಂದ್ರೆ ಜಾಸ್ತಿ ಸ್ಟ್ರೆಸ್ ಅನ್ನೋದು ತಗೊಂಬಾರ್ದು. ತುಂಬಾ ಏನಾದ್ರು ದುಃಖ ಇದ್ರೆ ಅಥವಾ ಕೆಲವು ಸಲ ತುಂಬಾ ಏನಾದ್ರು ಸ್ಟ್ರೈನ್ ಏನಾದ್ರು ಆಗ್ತಿದ್ರೆ ಆ ಟೈಮಲ್ಲೂ ಈ ತರ ಎಲ್ಲ ನೋವುಗಳೆಲ್ಲ ಜಾಸ್ತಿ ಕಾಣಿಸ್ಕೊಳುತ್ತೆ. ಸೊ ರೆಗ್ಯುಲರ್ ಆಗಿ ಡಾಕ್ಟರ್ಸ್ ಹತ್ರ ಬಂದು ಚೆಕ್ಅಪ್ ಅನ್ನೋದು ಮಾಡಿಸ್ಕೊಂತಾ ಇರ್ಬೇಕು ನೀವು. ಅಟ್ಲೀಸ್ಟ್ ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ. ಮಾತ್ರೆ ಅನ್ನೋದು ಇನ್ನ ಕಂಟಿನ್ಯೂ ಮಾಡ್ತಾನೆ ಇದೀವಿ, ಮಾಡ್ತೀವಿ. ನಿಮ್ಗೆ ಅಟ್ಲೀಸ್ಟ್ ಒಂದು ಬೇಸಿಗೆ ಕಾಲ ಜನವರಿ ಫೆಬ್ರವರಿವರೆಗೂ ಮಾತ್ರೆ ಕಂಟಿನ್ಯೂ ಇರುತ್ತೆ. ಅದ್ರ ಜೊತೆಗೆ ಬರ್ತಿದ್ರೆ ನಮ್ಮ ಹತ್ರ ಮಾತ್ರೆ ಡೋಸು ಕಡಿಮೆ ಮಾಡ್ತಾ ಬಂದು ಆಮೇಲೆ ಜನವರಿ ಆದ್ಮೇಲೆ ಆ ಮಾತ್ರೆಗಳು ನಾವು ನಿಲ್ಸ್ಕೊಡ್ಬೋದು. ಸೊ ಜೊತೆಗೆ ಬ್ರೀದಿಂಗ್ ಎಕ್ಸರ್ಸೈಸಸ್ ಅಂತ ಅಂತಾರೆ, ಪ್ರಾಣಾಯಾಮ, ಇದು ಎಲ್ಲ ಮಾಡ್ತಿದ್ರೆ ನೋವು ಅನ್ನೋದು ಕಂಟ್ರೋಲ್ ಅಲ್ಲಿ ಇರುತ್ತೆ. ಸರಿನಾ? ಸೊ ಇದು ಏನಕ್ಕೆ ನಾವು ವಿಡಿಯೋ ಮಾಡಿದ್ದು ಅಂದ್ರೆ ಈ ತರ ಟ್ರೈಜೆಮಿನಲ್ ನ್ಯೂರಾಲ್ಜಿಯಾ ಅಂತ ಒಂದು ಸಮಸ್ಯೆ ನಿಮ್ಗೆ ಯಾರಾದ್ರೂ ಇದ್ರೆ, ಮೆದ್ಲಿಂದ ಏನು ನರಗಳು ಬಂದು ದವಡೆ ಹತ್ರ ಬರುತ್ತೆ, ಅಲ್ಲಿ ಜುಮ ತರ ಎಳೆಯೋ ತರ ಎಲ್ಲ ಆಗತ್ತೆ. ಊಟ ಮಾಡಿದ್ರು ನೋವು, ಹಲ್ಲುಜ್ಜಿದ್ರು ನೋವು, ಏನಾದ್ರು ನೀರ್ ಕುಡಿದ್ರು ನೋವು, ಈ ತರ ಸಮಸ್ಯೆ ಏನಾದ್ರು ಇದ್ರೆ ನೀವು ಈ ವಿಡಿಯೋ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಹತ್ರ ನೀವು ಹೋಗಿ ತೋರಿಸ್ಬೋದು.